ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಈ ಸರ್ಕಾರ ಇರುತ್ತೆ ಇಲ್ಲ ನಾನು ಅದ್ರ ಬಗ್ಗೆ ಚರ್ಚೆ ಹೋಗಲ್ಲ. ಈ ಮುಖ್ಯಮಂತ್ರಿ ಇರ್ತಾರೋ ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾರೋ ಅದ್ರ ಬಗ್ಗೆನೂ ನಾನು ಹೋಗಲ್ಲ. ನನ್ನ ಆಸೆ ಏನು, ರಾಜ್ಯದ ಜನರ ಅಭಿವೃದ್ಧಿ ಆಗಬೇಕು. ಈ ದಿಕ್ಕಿನಲ್ಲಿ ನಾಮಕಾವಸ್ಥೆ ವಿಧಾನಮಂಡಲದ ಅಧಿವೇಶನ ಆಗಬಾರ್ದು. ಬೆಳಗಾಮದು ಕೂಡ ಅಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಏನು ಪ್ರಶ್ನೆಗಳು ಕೇಳ್ತಾರಲ್ಲ ಶಾಸಕರು, ಬರೀ ಉತ್ತರ ಕೊಟ್ಟು ಅದು ಬರೀ ಭರವಸೆಯಾಗಿ ಉಳಿಬಾರ್ದು. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ, ನಗರಾಭಿವೃದ್ಧಿ ಇಲಾಖೆ ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ, ನೀರಾವರಿಗೆ ಇಷ್ಟು ಬಿಡುಗಡೆ ಮಾಡ್ತೇವೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಬಿಡುಗಡೆ ಮಾಡ್ತೇವೆ. ಇದು ಸ್ಪಷ್ಟವಾಗಿ ಹೇಳಿದರೆ ಬರೀ ಹೇಳೋದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಯಾಕೆಂದರೆ ಎಲ್ಲ ಶಾಸಕರು ಅವಾಗ ಕೂಗಿದ್ರು ನಮ್ಮದು ಅಭಿವೃದ್ಧಿ ಆಗಿಲ್ಲ. ಏನು ಮಾಡೋದು? ಇದಕ್ಕಿಂತ ಮುಖ್ಯಮಂತ್ರಿಗಳು 50 ಕೋಟಿ ಆಡಳಿತ ಪಕ್ಷ ಶಾಸಕರಿಗೆ, 25 ಕೋಟಿ ವಿರೋಧ ಪಕ್ಷ ಶಾಸಕರಿಗೆ. ₹1 ಕೆಲಸ ಆಗ್ತಾಯಿದೆಯಾ? ಏನೂ ಆಗ್ತಿಲ್ಲ. ಭರವಸೆ ಘೋಷಣೆಗಳಾಗಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸರ್ಕಾರ ಇವತ್ತಂತೂ ಇಲ್ಲ, ಸತ್ತೋಗಿದೆ. 2.5 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತೇ ಹೋಗಿದೆ, ಇದರ ಯಾವ ಅನುಮಾನವೂ ಇಲ್ಲ. ಆದರೆ ಬದುಕಿದ್ದೀವಿ ಅಂತ ತೋರಿಸೋದಕ್ಕಾದರೂ ಕೂಡ ಈ ಒಂದಿಷ್ಟು ಘೋಷಣೆಗಳು ಮಾಡಿ ಕೆಲಸಗಳು ಶುರು ಮಾಡಲಿ. ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಆಗಬೇಕು. ಇದು ನನ್ನ ಒತ್ತಾಯ. ಈಗ ನಮ್ಮ ನೀವು ಏನಾದರೂ ನಿರ್ದೇಶನ ನೀಡಿ ಒಂದು ವೇಳೆ ಇದೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಬಿಟ್ಕೊಡಿ ಡಿಕೆಶಿ ಆಗಲಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಸರ್ಕಾರ ನಡೆಸಿ ಬಿಡ್ತಾರೆ ಸರ್. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನು ಬಹಿರಂಗ ಹೇಳೋಂಥ ಅವಶ್ಯಕತೆಯೇ ಇಲ್ಲ. ಒಂದೊಂದು ರಾಜ್ಯದ ಚುನಾವಣೆಗಳಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇವತ್ತು ಇಡೀ ದೇಶದಲ್ಲಿ ನಿರ್ನಾಮ ಆಗ್ತಾ ಹೋಗಿದೆ. ಅದಕ್ಕೆ ವಿಷಯ ಹೇಳಿದ ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತು, ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಿ ಆಗಲೇ ಹೇಳಿದರು. ಈಗ ಅವ್ರು ಮಾಡಲಿಲ್ಲ. ಇವರು ಅಧಿಕಾರದ ದಾವಕ್ಕೋಸ್ಕರ ಕಾಂಗ್ರೆಸ್ನವ್ರು ಮುಂದುವರಿತಾ ಬಂದರು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೋಯಿತು, 2 ರಾಜ್ಯ ಉಳಿದಿದೆ. ಖಂಡಿತ ಇದೇ ರೀತಿ ಚುನಾವಣೆ ನಡೆದರೂ ಕಾಂಗ್ರೆಸ್ ಹೋಗುತ್ತೆ, ಸರ್ಕಾರ ಮುಂದುವರೆದ್ರೂ ಸರ್ಕಾರ ಹೋಗುತ್ತೆ. ಯಾವತ್ತೇ ಚುನಾವಣೆ ಬಂದರೂ ಕೂಡ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರಲ್ಲ. ಹೆಂಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೋಯ್ತು ಅದೇ ರೀತಿ ಕರ್ನಾಟಕದ ಹೋಗೋದಾಗುತ್ತೆ. ಬಿಹಾರ ರೂಪದಲ್ಲಿ ಮತ್ತೆ ಹೇಳ್ತೀನಿ, ಮೊನ್ನೆ ನಡೆದಂಥ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಇದ್ದವರು ನಮ್ಮದೇ ಸರ್ಕಾರ ಮಾಡ್ತೀವಿ, ಡೇಟ್ಗಳು ಅನೌನ್ಸ್ ಮಾಡಿಬಿಟ್ರು, ಅಧಿಕಾರ ಸ್ವೀಕಾರ ಮಾಡೋಂಥ ದಿನಾನೂ ಘೋಷಣೆಗಳು ಮಾಡಿಬಿಟ್ರು. ಕೊನೆ ಬಂದಿದ್ದೇನು ಸಿಂಗಲ್ ಡಿಜಿಟ್. ಈ ಸ್ಥಿತಿ ಕರ್ನಾಟಕ ರಾಜ್ಯಕ್ಕೂ ಬರುತ್ತೆ. ಈ ಸರಿ ಇವರಿಬ್ಬರು ಹೊಂದಾಣಿಕೆ ಮಾಡ್ಕೋತಾರೋ ಬಿಡ್ತಾರೋ, ಈ ಸಿದ್ದರಾಮಯ್ಯ DK ಶಿವಕುಮಾರ್ ಅಷ್ಟೇ ಅಲ್ಲ, ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಕಡೆ MB ಪಾಟೀಲ್ರು ಹೇಳ್ತಾರೆ, ಮತ್ತೊಂದು ಕಡೆ ಪರಮೇಶ್ವರ್ ಹೇಳ್ತಾರೆ ನಾನು ಕೆಲಸ ಮಾಡಿದ್ದೀನಿ, ನನ್ನ ಕೆಲಸಕ್ಕೆ ಕೂಲಿ ಕೊಡಿ ಅಂತ. ಅದಕ್ಕೋಸ್ಕರ ಹೇಳ್ತಿರೋದು, ಮಂತ್ರಿ ಆಗೋಕ್ಕೆ ಮುಖ್ಯಮಂತ್ರಿ ಆಗೋಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ಸಿಗರು. ಚುನಾವಣೆ ಬಂದಾಗ ಜನ ಇವರು ಮಂತ್ರಿ ಆಗೋಕ್ಕೆ ಮುಖ್ಯಮಂತ್ರಿ ಆಗೋಕ್ಕೆ ಉಪಮುಖ್ಯಮಂತ್ರಿ ಆಗೋಕ್ಕೆ ಕಾಂಗ್ರೆಸ್ನವ್ರು ಕಾಯ್ತಾ ಇದ್ದರೆ, ಜನ ಈ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸೋದಕ್ಕೋಸ್ಕರ ಯಾವತ್ತೇ ಚುನಾವಣೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತೀನಲ್ಲ, BJPಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡಲ್ಲ. BJPನಲ್ಲಿ ಏನೇ ರೆಬಲ್ ಇದ್ದರೂ ಕೂಡ ಇದನ್ನು ಸುಧಾರಿಸಿ ಅದನ್ನು ಸರಿ ಮಾಡೋಂಥ ಶಕ್ತಿ ಕೇಂದ್ರದ ನಾಯಕರಿಗೆ ಇದೆ. ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ಅವರೆಲ್ಲರೂ ಕೂಡ ದೊಡ್ಡ ಸಂಘಟನೆ. ಯಾವುದೋ ವ್ಯಕ್ತಿ ಮೇಲೆ ಈ ಪಕ್ಷ ಇಲ್ಲ. ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸ್ವತಃ AICC ಅಧ್ಯಕ್ಷರು ಏನು ಹೇಳ್ತಾರೆ, ನನ್ನ ಹತ್ರ ಏನೂ ಇಲ್ಲಪ್ಪ, ಹೈಕಮಾಂಡ್ ಕೇಳ್ತೀನಿ. ಯಾರು ಹೇಳಿದ್ದೀನ? AICC ಅಧ್ಯಕ್ಷರು ಅಂದರೆ ನಾನು ಹೈಕಮಾಂಡ್ ಅಲ್ಲ ಅಂತ. ಭಗವಂತ ಹೇಳ್ದಂಗೆ ನನ್ನ ಕೈಲಿ ಏನಿಲ್ಲಪ್ಪ, ಭಗವಂತನಿಗೆ ಕೇಳು ಅಂತ ಭಗವಂತನೇ ಹೇಳ್ದಂಗೆ. ಇವ್ರು ಒಪ್ಕೊಂಡ್ರಾಗಾರೆ ನನಗೆ ಸಂಬಂಧವೂ ಇಲ್ಲ, ಹೈಕಮಾಂಡ್ಗೂ ನನಗೆ ಸಂಬಂಧ ಇಲ್ಲ. AICC ಅಧ್ಯಕ್ಷ ಅಂದರೆ ನಾಮಕಾವಸ್ಥೆ ಪಟೇಲ್ಗಿರಿನ ಸುಮ್ಮನೆ ಕೂರಿಸಿದ್ದಾರೆ. ಹಾಗಾದ್ರೆ ಪರಿಶಿಷ್ಟ ವರ್ಗದ ಒಬ್ಬ ವ್ಯಕ್ತಿನ AICC ಅಧ್ಯಕ್ಷನಾಗಿ ಒಪ್ಕೊಳ್ಳಿ. ಹಾಗಾದ್ರೆ ನಾಮಕಾವಸ್ಥೆ ನನಗೆ ಕೂರಿಸಿದ್ದಾರೆ, SC ಒಬ್ಬ ಇರಬೇಕು ಅಂತ. ಎಲ್ಲ ನಡೆಯೋದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬದ್ದೇ, ಹೇಳಿಬಿಡಿ. ಅದಕ್ಕೋಸ್ಕರ ಹೇಳ್ತಿರೋದು, ಕಾಂಗ್ರೆಸ್ ಪಕ್ಷವೇ ದೇಶದಲ್ಲಿ ನಿರ್ನಾಮ ಆಗೋಗ್ತಾ ಇದೆ. ಅದಕ್ಕೆ ಕರ್ನಾಟಕ ರಾಜ್ಯ ಒಂದು ಸೇರಿಕೊಡುತ್ತೆ. ಯಾವತ್ತೇ ಚುನಾವಣೆ ಆದರೂ ನೀವು ಹೇಳ್ದಂಗೆ ಸಿದ್ದರಾಮಯ್ಯ ಮುಂದುವರೆದ್ರೆ DK ಸಹಕಾರ ಕೊಡಲ್ಲ, DK ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಸಹಕಾರ ಕೊಡಲ್ಲ. ಈ ಸರ್ಕಾರ ಬಿದ್ದೋಗುತ್ತೆ. ಯಾವತ್ತು ಬೇಕಾದ್ರೂ ಚುನಾವಣೆ ಬರ್ಬೋದು. ದೇಶದ ಬಗ್ಗೆ ಕಮ್ಯುನಿಸ್ಟೇ ಇಟ್ಕೊಂಡ್ರಂಥ ಕಮ್ಯುನಿಸ್ಟ್ ಪಾರ್ಟಿಯ ರೂಪದಲ್ಲಿ
ಕೆಲವು ಬಸವ ಸನ್ಯಾಸಿ ಸ್ವಾಮಿಗಳು, ಕೆಲವರು ಮತ್ತೆ ಹೇಳ್ತಾ ಇದ್ದಾರೆ ಸ್ವಾಮಿಗಳು ಈ ರೀತಿ ಮಾಡ್ತಾ ಇದ್ದಾರೆ, ಬಸವ ತಾಲಿಬಾನ್ಗಳಾಗಿದ್ದಾರೆ. ಅವ್ರು ಯಾವ್ದ ಸಾಮೂಹಿಕವಾಗಿ ಹೇಳಿಲ್ಲ. ಕೆಲವು ವ್ಯಕ್ತಿಗಳು, ಉದಾಹರಣೆಗೆ ದೇವರು ತಗೊಂಡು ಮೂಲೆಗೆಸಿರಿ, ಮಾಂಸ ತಿನ್ನಿರಿ, ಅದೇ ರೀತಿ ದಾರು ಕುಡೀರಿ, ಈ ರೀತಿ ಹೇಳ್ತಾ ಇರೋಂಥ ಆ ಬಸವ ತಾಲಿಬಾನ್ಗಳು ಅಂತ ಅವ್ರಿಗೆ ಕರೆದ್ವಿನ ಹಿಂದೂ ಸಮಾಜದ ಎಲ್ಲರ ಬಗ್ಗೆನೂ ಅವ್ರ ಗೌರವ ಇರೋದು ನಾನು ಕಂಡಿದ್ದೇನೆ. ಬಸವ ತಾಲಿಬಾನ್ ಅಂತಂದರೆ ಈ ಒಂದು ಲಿಂಗಾಯತ್ ಸಮಾಜದಲ್ಲಿರೋಂಥ ಕೆಲವು ಸನ್ಯಾಸಿಗಳು ಈ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅವರಿಗೆ ಬಸವ ತಾಲಿಬಾನ್ ಅಂತ ಕರೆದಿರೋ ವಿನಃ ಅದೇಪ್ಪ ನಾನು ಹೇಳ್ತಿರೋದು. ಲಿಂಗಾಯತ್ ಸಮಾಜದಲ್ಲಿರೋಂಥ ಕೆಲವು ವ್ಯಕ್ತಿಗಳು ಬಸವ ಸಂಸ್ಕೃತಿ ಅಂತ ಹೊರಟರು, ಬಸವ ಸಂಸ್ಕೃತಿ ಅಂತ ಹೊರಟರು ಆ ಸಂದರ್ಭದಲ್ಲಿ ದೇವ್ರ ಬಗ್ಗೆ ಟೀಕೆ ಮಾಡಿದ್ರು, ವ್ಯಕ್ತಿಗಳ ಬಗ್ಗೆ ನೀವು ಹೆಂಡ ಕೊಡಿರಿ, ಮಾಂಸ ತಿನ್ನಿರಿ ಅಂತ ಹೇಳಿದ್ರು. ಇಂಥ ಬಸವ ಅನುಯಾಯಿಗಳಿಗೆ, ಸನ್ಯಾಸಿಗಳಿಗೆ ತಾಲಿಬಾನ್ ಅಂತ ಕರೆದ್ರೇನ ಬೇರೆ ಯಾರಿಗೂ ಅಲ್ಲ. ಸುಪ್ರೀಂ ಕೋರ್ಟ್ ಆ ಸ್ವಾಮೀಜಿಗಳು ನೀನು ಭಾರತೀಯ ನಾಗರಿಕರಾಗಲು ಯೋಗ್ಯರಲ್ಲ ಅಂತಂದ್ರು. ಅದೇ ಕೋರ್ಟ್ಗಳು ಇವತ್ತು ಇವ್ರ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದೆ. ಸರ್ ಅದೇ ಪ್ರಕಾರ ನೀವು ಸಪೋರ್ಟ್ ಮಾಡ್ತಿರಲ್ಲ. ನಾನು ಹೇಳ್ತಾ ಇದ್ದೇನಲ್ರಿ, ಅದೇ ಕೋರ್ಟ್ ತಾನೇ ಇವ್ರಿಗೆ ಸಹಕಾರ ಕೊಟ್ಟಿರೋದು. ಸುಪ್ರೀಂ ಕೋರ್ಟು ಅಲ್ಲೊಂದು ಹೇಳಿಕೆ ಬಂತು, ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಅದೇ ಕೋರ್ಟು ಇಲ್ಲಿ ಇವ್ರ ಪರವಾಗಿಯೂ ಹೇಳಿಕೆ ಕೊಡ್ತು. ಪೂರ ಕೇಳಪ್ಪ, ನಾನು ನಿನ್ನ ವೈಯಕ್ತಿಕ ಚರ್ಚೆ ಏನಿದೆ, ನಿನ್ನ ಪ್ರಶ್ನೆ ನನ್ನ ಉತ್ತರ ಪೂರ್ಣ ಏನು ಕೇಳ್ತಿ ಕೇಳ್ಬಿಡು, ಉತ್ತರ ಕೊಡ್ತೀನಿ. ಅದೇ ಬಸವೇಶ್ವರರು ಕೈಯಲ್ಲಿ ಈಶ್ವರ ಲಿಂಗ ಇಟ್ಕೊಂಡು ಪೂಜೆ ಮಾಡಿರ್ತಾನೆ, ಆ ಲಿಂಗ ಕಲ್ಲಿಂತಾನೆ. ಬಸವೇಶ್ವರ ಎಂದೂ ಕೂಡ ದೇವ್ರನ್ನ ಟೀಕೆ ಮಾಡಿಲ್ಲ. ಬಸವೇಶ್ವರ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ದೇವ್ರ ಕಂಡ್ರು. ಆದರೆ ಇವ್ರು ದೇವ್ರನ್ನೇ ಎಸಿರಿ, ಮೂಲೆಗೆಸಿರಿ ಅಂದ್ರೆ ಸ್ವಲ್ಪ ಹೇಳಿದಿಲ್ಲಪ್ಪ, ಹೇಳಿ ಪೂರ ಮಾಡಕ್ಕೆ ಬಿಡು. ಇವ್ರು ಏನು ಮಾಡಿದ್ರು, ಇಡೀ ದೇಶದ ಬಗ್ಗೆನೇ ಟೀಕೆ. ನಾನು ಹಿಂದೂನೇ ಅಲ್ಲ, ಹಿಂದೂ ಧರ್ಮ ಅಂತ ಬರಿಬೇಡ್ರಿ ಅಂತ ಹೇಳಿದ್ರು. ಅವ್ರ ವೈಯಕ್ತಿಕ ಅಭಿಪ್ರಾಯ ಬಗ್ಗೆ ನಾನು ಹೇಳಲ್ಲ. ಅದು ಇದೇನಾಗುತ್ತೆ, ಲೆಫ್ಟಿಸ್ಟ್ ಕಮ್ಯುನಿಸ್ಟ್ ವಾದ. ದೇವರಿಲ್ಲ ಅಂತ ಹೇಳ್ತಿರೋದು ಯಾರು? ಕಮ್ಯುನಿಸ್ಟರು. ಎಲ್ಲರೂ ಬಸವೇಶ್ವರರು ನಾನು ದೇವರಿಲ್ಲ ಅಂತ ಮಾತಾಡೋಕ್ಕೆ ಹೋಗಿಲ್ಲ. ನಾವೆಲ್ಲರೂ ಕೂಡ ಬಸವೇಶ್ವರನ್ನ ದೇವರಂತೆ ಪೂಜೆ ಮಾಡ್ತೀವಿ, ಸಾಧು ಸಂತರನ್ನು ದೇವರಂತೆ ಪೂಜೆ ಮಾಡ್ತೀವಿ. ಅಷ್ಟೇ ಅಲ್ಲ, ಮಣ್ಣು ಕಲ್ಲನ್ನು ಕೂಡ ಪೂಜೆ ಮಾಡ್ತೀವಿ, ಹಸುವನ್ನು ಪೂಜೆ ಮಾಡ್ತೀವಿ, ಗಾಳಿ ಪೂಜೆ ಮಾಡ್ತೀವಿ, ಬೆಂಕಿ ಪೂಜೆ ಮಾಡ್ತೀವಿ, ನದಿ ಪೂಜೆ ಮಾಡ್ತೀವಿ, ಗಂಗಾ ನದಿ ಅಂತೀವಿ. ಹಂಗೆ ಪ್ರತಿಯೊಂದು ಅಂಶದಲ್ಲೂ ಕೂಡ ನಾವು ದೇವ್ರನ್ನ ಕಾಣಂತ ಭಾರತೀಯರು. ಇವರೇನು ಹೇಳ್ತಾರೆ, ಆ ದೇವ್ರನ್ನೇ ಕಟ್ಟು ಬಿಸಾಕ್ರಿ, ಮಾಂಸ ತಿನ್ನಿರಿ. ಯಾರಿಗೆ? ಎದುರುಗಡೆ ಕೂರಿಸ್ಕೊಂಡಂಥ ಲಿಂಗಾಯತರ ಸಮೂಹಕ್ಕೆ ಹೇಳ್ತಾರೆ ಮಾಂಸ ತಿನ್ನಿರಿ, ದಾರು ಕುಡೀರಿ. ಇವ್ರನ್ನ ಸನ್ಯಾಸಿಗಳಿಂದ ಕರಿಬೇಕಾ? ಅದಕ್ಕೋಸ್ಕರ ಅವ್ರು ಹೇಳಿದ್ರು ಬಸವ ತಾಲಿಬಾನ್ಗಳು ಅಂತ. ಬೇರೆ ಯಾವುದೇ ಸಮಾಜದ ಜಾತಿಯವ್ರ ಬಗ್ಗೆನೂ ಟೀಕೆ ಮಾಡಲಿಲ್ಲ. ಬೇರೆ ಯಾವುದೇ ಜಾತಿಯವರು ಕೂಡ ದೇವ್ರನ್ನ ಇದು ತಗೊಂಡು ಕಟ್ಟು ಬಿಸಾಕ್ರಿ, ಹೆಂಡ ಕುಡೀರಿ ಅಂತ ಯಾವ ಸನ್ಯಾಸಿಗಳು ಹೇಳಲಿಲ್ಲ. ಲಿಂಗಾಯತರಲ್ಲಿರೋಂಥ ಕೆಲವು ಸನ್ಯಾಸಿಗಳು ಮಾಡಿದ್ದನ್ನು ಅವ್ರು ಟೀಕೆ ಮಾಡಿದ್ರು. ಮತ್ತು ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟರು. ಎಲ್ಲ ಸನ್ಯಾಸಿಗಳಿಗೂ ನಾನು ಟೀಕೆ ಮಾಡ್ತಿಲ್ಲ, ಯಾರು ಈ ರೀತಿ ಮಾಡ್ತಿದ್ದಾರೋ ಅವಂತ ಬಸವ ತಾಲಿಬಾನ್ ಅಂದರು. ಇರಬೇಕು. ಅದಕ್ಕೆ ಅದಕ್ಕೋಸ್ಕರನೇ ಸೈದ್ಧಾಂತಿಕ ಭಿನ್ನತೆ ಇರೋದಕ್ಕೋಸ್ಕರ ಅವರು ಅಂದರು. ಅವರು ಅದಕ್ಕೆ ಸ್ವಾತಂತ್ರ್ಯ ಇಲ್ವಾ? ಅದಕ್ಕೆ ಸರಿ. ಅವರು ಹೌದಾ? ನಾನು ಇಲ್ಲ ಅಂತಿಲ್ಲ. ನೀನೇನೇನು ಹೇಳ್ತೀನಿ, ನಿನ್ನ ಟಿ ವಿಗೆ ನಾನು ನೋಡಿದ್ದು, ನಾನೇನು ಹೊರಗಡೆನೇನು ನೋಡಿದ್ದಿಲ್ಲ. ನಿಮ್ಮ ಟಿ ವಿನಲ್ಲಿ ಏನು ಬಂತು ಅದನ್ನು ನೋಡಿ ಅದನ್ನೇ ನಾನು ಸಮರ್ಥನೆ ಮಾಡ್ತಾ ಇರೋದು. ಅದೇನೋ ಈ ರೀತಿ ಮಾಡಿದ್ರಲ್ಲ, ಇದೇ ರೀತಿ ಅವ್ರ ಧೈರ್ಯ ಇದ್ದರೆ ಮುಸಲ್ಮಾನರ ದೇವ್ರ ಬಗ್ಗೆ ಮಾತಾಡ್ಬಿಟ್ಟು ಬದುಕಲಿ ನೋಡೋಣ. ಯಾರು ಇದು ಕೆಲವು ಲಿಂಗಾಯತ ಸ್ವಾಮಿಗಳು ಅಂತ ಅವ್ರು ಹೇಳಿ ಮುಸಲ್ಮಾನ ದೇವ್ರ ಬಗ್ಗೆ ಟೀಕೆ ಮಾಡಲಿ, ಕ್ರಿಶ್ಚಿಯನ್ ದೇವ್ರ ಬಗ್ಗೆ ಟೀಕೆ ಮಾಡಿ ಬದುಕಲಿ ನೋಡೋಣ. ಬದುಕೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಿದ್ಧಾಂತಕ್ಕೆ ಚರ್ಚೆಗೆ ಅವಕಾಶ ಇದೆ, ಚರ್ಚೆ ನಡೀತಾ ಇದೆ. ಆಗಲಿ ಚರ್ಚೆ, ಒಳ್ಳೆಯದು.